ಇದು ಗೇಟ್ 1, ನಮ್ಮ ಗೇಟ್ ಬಂದು ಗೇಟ್ 13. ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಡೇ 3 ಇನ್ ಮಲೇಷ್ಯಾ. ಇವತ್ತಿನ ಪ್ಲ್ಯಾನ್ ಬಂದು ಮಲಾಕಾ ಸಿಟಿಗೆ ಹೋಗಬೇಕು. ಮಲಾಕಾ ಸಿಟಿಗೆ ಹೆಂಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಮ್ಮ ಹೋಟೆಲಿಂದ ಆ್ಯಸ್ ಯು ಆಲ್ ನೋ ಅಲ್ಲೇ ಪಕ್ಕದಲ್ಲೇ ಟ್ರೈನ್ ಸ್ಟೇಷನ್ ಇದೆ. ಟ್ರೈನ್ ಸ್ಟೇಷನ್ಗೆ ಹೋಗಿ ಟ್ರೈನಲ್ಲಿ ಇವಾಗ TBS ಸ್ಟೇಷನ್ಗೆ ಬಂದಿದ್ದೀವಿ. TBS ಸ್ಟೇಷನ್ ಇಸ್ ನಥಿಂಗ್ ಬಟ್ ಬಸ್ ಸ್ಟೇಷನ್. ಈ ಬಸ್ ಸ್ಟೇಷನ್ಗೆ ರೀಚ್ ಆಗಿ ಟ್ರೈನಲ್ಲಿ ಇಲ್ಲಿ ಬಂದು ಮಲಾಕಾಗೆ ಬಸ್ ಟಿಕೆಟ್ ತೊಗೊಂಡು ಮಲಾಕಾ ಹೋಗಬೇಕು. ಬಸ್ ಟಿಕೆಟ್ ಎಷ್ಟು ಕಾಸ್ಟ್ ಆಗುತ್ತೆ ಏನು ಗೊತ್ತಿಲ್ಲ. ಸೊ ಬಸ್ಸಲ್ಲೇ 2 hours ಜರ್ನಿ ಏನೋ ಇದೆ, 2.5 hours ಜರ್ನಿ ಮಲಾಕಾ ಸಿಟಿಗೆ. ಸೊ ಇವಾಗ ಡೈರೆಕ್ಟ್ ಟ್ರೈನ್ ಸ್ಟೇಷನಿಂದ ಬಸ್ ಸ್ಟೇಷನ್ಗೆ ಇದು ಪಾತ್ವೇ ಇದೆ, ಹೋಗ್ತಾ ಇದ್ದೀವಿ. ಅಲ್ಲಿ ಟಿಕೆಟ್ಸ್ ತೊಗೊಂಡು ಬಸ್ ಹತ್ಕೊಂಡು ಮಲಾಕಾ ಸಿಟಿಗೆ ಹೋಗಬೇಕು. ಎಷ್ಟು ಅವರ್ ಜರ್ನಿ ಏನು ಅಂತ ನೋಡೋಣ. ಪಾತ್ವೆಯಲ್ಲಿ ಅಲ್ಲೆಲ್ಲ ಸೈನ್ ಬೋರ್ಡ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡು ಬಂದರೆ ಆರಾಮಾಗಿ ಬರ್ಬೋದು, ತಲುಪ್ಬೋದು ಬಸ್ ಸ್ಟೇಷನ್ನ. ಅಲ್ಲಿ ಹೋಗಿ ಟಿಕೆಟ್ ತೊಗೊಳ್ಳೋಣ. ಸೊ ಎಂಟರ್ ಆಗ್ತಿದ್ದಂಗೆ ಈ ಥರ ಟಿಕೆಟ್ಸ್ ಕೌಂಟರ್ಗಳು ಸಿಗುತ್ತೆ. ಈ ಟಿಕೆಟ್ ಮೆಷಿನ್ಸ್ ಕೂಡ ಇರುತ್ತೆ, ಇಲ್ಲೆಲ್ಲಾದರೂ ಇರುತ್ತೆ, ನೋಡಬೇಕು. ನಾವೇ ಟಿಕೆಟ್ ತೊಗೊಳ್ಬೋದು. ಕೌಂಟರ್ ಕ್ಯೂ ನಿಂತು ತೊಗೊಳ್ಳೋ ರಿಸ್ಕ್ ಏನಿರಲ್ಲ. ಇಲ್ಲ ನಾನು ಕ್ಯೂ ಅಲ್ಲೇ ತೊಗೊತೀನಿ, ನನಗೆ ಗೊತ್ತಾಗಲ್ಲ ಅಂತಂದರೆ ಯು ಕ್ಯಾನ್ go directly. ಸೊ ಇದು ಗೇಟ್ 1, ನಮ್ಮ ಗೇಟ್ ಬಂದು ಗೇಟ್ 13. ಎಸ್, ನಾವು ಇವಾಗ ಗೇಟ್ 13 ಹೋಗಿ ವೇಟ್ ಮಾಡಬೇಕು. 9 o'clock ಆಗಿದೆ. ಹಿಯರ್ ವಿ ಹ್ಯಾವ್ ಗೇಟ್ 13. ಗೇಟ್ 13 ಗೇಟ್ 1 ಆಪೋಸಿಟೇನೇ ಇದೆ. ಎಸ್ಕಲೇಟರ್ ಇಳಿತಿದ್ದಂಗೆ ನಮಗೆ ಸಿಕ್ತು. ಅಲ್ಲಿ ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿ ಎಂಟರ್ ಆಗಿ ಬಂದು ಬಸ್ ಹತ್ಕೊಳ್ಬೋದು. ಬಸ್ ವೇಟ್ ಮಾಡ್ತಾ ಇದೆ. 9 o'clock ಹೊರಡುತ್ತೆ. ಇಲ್ಲಿ ಏನಾದರೂ ಹೆವಿ ಲಗೇಜಸ್ ಏನಾದರೂ ಇದ್ದರೆ ಯು ಕ್ಯಾನ್ ಡಂಪ್ ಯುವರ್.
ಇವಾಗ ಮೆಲಾಕ ಬಸ್ ಸ್ಟೇಷನಲ್ಲಿ ಇಳ್ಕೊಂಡಿದ್ದೀವಿ. ಇಳ್ಕೊಂಡು ಒಂಚೂರು ಲೈಟಾಗಿ ಏನಾದರೂ ತಿನ್ಕೊಬಿಡೋಣ, ತಿಂಡಿ ಆಮೇಲೆ ಸುತ್ತಾಡೋಕ್ಕೆ ಎನರ್ಜಿ ಇರುತ್ತೆ ಅಂದ್ಬಿಟ್ಟು ಮೆಕ್ಡಾನಲ್ಡ್ಸಿಗೆ ಬಂದಿದ್ದೀವಿ. ಮೆಕ್ಡಾನಲ್ಡ್ಸಲ್ಲಿ ಆರ್ಡರ್ ಮಾಡಿದ್ದೀವಿ, ವೇಟಿಂಗ್ ಫಾರ್ ಅವರ್ ಆರ್ಡರ್. ನಾನೊಂದು ಚಿಕನ್ ಮೀಲ್ ಆರ್ಡರ್ ಮಾಡಿದ್ದೀನಿ, ಅವರೆಲ್ಲ ಬರ್ಗರ್ಸ್ ಆರ್ಡರ್ ಮಾಡ್ಕೊಂಡಿದ್ದಾರೆ. ಅದು ಬಂದಮೇಲೆ ತಿನ್ಕೊಂಡು ಎಲ್ಲಿ ಹೋಗ್ಬೋದು ಏನು ಅಂತ ನೋಡೋಣ, ಹೀಗೆ ಹೋಗೋಣ. The house, just museum. Okay, so there's no NPC inside, no people staying. Okay, just mannequin, sound effect and video effect only. Okay, inside we got 40 kind of goods. We got 12 room inside. Each room you provide your costume and prop. You can wear it, it's for free. Okay, you can take picture, you can record video. There's no time limit inside. You can choose how long you want to be. Okay, if you're ready, you can start from here. Okay. But to the next room, just follow the curtain only. Don't open any door except toilet door. Just the curtain. Okay, that's all. Okay, Thank you. Thank you so much. ಸೊ ಎಸ್, ಕೈಂಡ್ ಆಫ್ ಎಕ್ಸಾಸ್ಟೆಡ್. ಇನ್ನು ಒಂದೇ ಪ್ಲೇಸ್ ಆಗಿರೋದು ಮೆಲಾಕ, ಅಲ್ಲಿ ಗೋಸ್ಟ್ ಮ್ಯೂಸಿಯಂ ಅಂತ ಅದಕ್ಕೆ ಹೋಗಿದ್ವಿ. ಇಟ್ ಕಾಸ್ಟೆಡ್ ಇಸ್ ಅರೌಂಡ್ 25 ರಿಂಗಿಟ್ಸ್. ಆನ್ಲೈನಲ್ಲಿ ಬುಕ್ ಮಾಡಿದ್ದಕ್ಕೆ. ಅಲ್ಲೇ ಟಿಕೆಟ್ ತೊಗೊಂಡ್ರೆ ನಮಗೆ ನಾನ್ ಮಲೇಷಿಯನ್ ಸಿಟಿಸನ್ಸ್ಗೆ ಬೇರೆ ಇರುತ್ತೆ, ಮಲೇಷಿಯನ್ ಸಿಟಿಸನ್ಸ್ಗೆ ಬೇರೆ ಇರುತ್ತೆ. ನಾನ್ ಮಲೇಷಿಯನ್ ಸಿಟಿಸನ್ಸ್ಗೆ ಅಲ್ಲೇ ತೊಗೊಂಡ್ರೆ 39 ರಿಂಗಿಟ್ಸ್ ಆಗ್ತಿತ್ತು. ಸೊ ನಾವು ಆನ್ಲೈನಲ್ಲೇ ಆಲ್ಮೋಸ್ಟ್ ಎಲ್ಲ ಟಿಕೆಟ್ಸು ಅಗೋಡಾದಲ್ಲೇ ಬುಕ್ ಮಾಡ್ಕೊಳ್ತಾ ಇದ್ದೀವಿ. ಆನ್ಲೈನಲ್ಲಿ ಆಗಿದ್ದಕ್ಕೆ ನಮಗೆ 24 ರಿಂಗಿಟ್ಸ್ಗೆ ಸಿಕ್ಕಿದೆ. So best buy your tickets online. I'm gonna buy this.
ಮಲಾಕಾ ಸಿಟಿ ಎಕ್ಸ್ಪ್ಲೋರಿಂಗ್ ಆಯಿತು. ಬೆಸ್ಟ್ ಆ್ಯಂಡ್ ಯಮ್ಮಿಯೆಸ್ಟ್ ಫುಡ್ ಕೂಡ ತಿಂದಿದ್ದಾಯಿತು. ಚಿಕನ್ ಮತ್ತು ಸ್ಕ್ವಿಡ್ ಟ್ರೈ ಮಾಡಿದ್ವಿ. ಚಿಕನ್ ಸ್ಟಿಕ್ ಥರ ಒಂದು, ಇನ್ನೊಂದು ಚಿಕನ್ ಕರಿ ಥರ ಎಲ್ಲ ಸಕ್ಕತ್ತಾಗಿತ್ತು. ಯಮ್ಮಿಯೆಸ್ಟ್ ಫುಡ್ ಆ್ಯಂಡ್ ವಿತ್ ದ ಬೆಸ್ಟ್ ವ್ಯೂ ಅಂತಲೇ ಹೇಳ್ಬೋದು. ಇವಾಗ 5:30ಗೆ ಆಲ್ರೆಡಿ ರಿಟರ್ನ್ ಬಸ್ ಟಿಕೆಟು ತೊಗೊಂಡು ಬಂದುಬಿಟ್ಟಿದ್ವಿ. ಸೊ 5:30ಗೆ ನಾವು ಬಸ್ ಸ್ಟೇಷನಲ್ಲಿ ಇರಬೇಕು. ಆಲ್ರೆಡಿ 4:30 ಆಗಿಬಿಟ್ಟಿದೆ. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬಂದ ತಕ್ಷಣ ಕ್ಯಾಬ್ ಹತ್ಕೊಂಡು ಬಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಈಗ ಕೋಲಾಲಂಪುರ್ಗೆ ಹೋಗಬೇಕು. ಕೋಲಾಲಂಪುರ್ಗೆ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ನಾಳೆ ನಮ್ಮ ಫ್ಲೈಟ್ ಇದೆ. ಎಲ್ಲಿಗೆ ಅಂತ ತಿಳ್ಕೊಬೇಕಂದ್ರೆ ವ್ಲಾಗ್ನ ನೋಡ್ತಾ ಇದ್ದೀವಿ. ಅಲ್ಲಿ ಕ್ಯಾಬ್ ಮಾಡ್ಕೊಂಡು ಬಂದು ಇವಾಗ ಬಸ್ ಸ್ಟೇಷನ್ಗೆ ಬಂದಿದ್ದೀವಿ. ಈ ಥರ ಇಲ್ಲಿ ಬಸ್ಸಸ್ ಇರುತ್ತೆ, ಗೇಟ್ ನಂಬರ್ ಇರುತ್ತೆ. ನಾವು ಆಚೆ ಹೋಗ್ಬಿಟ್ಟು ಪ್ಲ್ಯಾಟ್ಫಾರ್ಮ್ ನಂಬರು ಕೂಡ ಮೆನ್ಷನ್ ಮಾಡಿರ್ತಾರೆ ಈ ಥರ ಟಿಕೆಟ್ಸಲ್ಲಿ. ಸೊ ನಾವು ಅಕಾರ್ಡಿಂಗ್ಲಿ ನಾವು ಅಲ್ಲಿ ಹೋಗಿ ನಿಂತ್ಕೊಂಡು ಆ ಬಸ್ಗೆ ಹತ್ಕೊಂಡು ಹೋಗೋದು. ಈಸಿ ಇದೆ, ಏನು ಕಾಂಪ್ಲಿಕೇಟೆಡ್ ಆ ಥರ ಏನಿಲ್ಲ. ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ. ಲೈಕ್ ಸೈನ್ ಬೋರ್ಡ್ ನೋಡ್ಕೊಂಡು ಹೋಗೋದಾಗಲಿ ಅಥವಾ ಡೈರೆಕ್ಷನ್ಸ್ ನೋಡ್ಕೊಂಡು ಹೋಗೋದಾಗಲಿ ಗೊತ್ತಾಗ್ಬಿಡುತ್ತೆ. ನಾವೇನು ಮಾಡಿದ್ವಿ ಅಂತಂದರೆ ಬೆಳಗ್ಗೆ ಬಂದ ತಕ್ಷಣವೇ ರಿಟರ್ನ್ ಟಿಕೆಟನ್ನು ತೊಗೊಂಡು ಹೋಗಿದ್ವಿ ಫಾರ್ ದ ಸೇಫರ್ ಸೈಡ್. ಸಿಗುತ್ತಾ ಸಿಗಲ್ವಾ ಅಂತ ಡೌಟಾಗಿ. ಸೊ ಬೆಳಗ್ಗೆ ತೊಗೊಂಡಿದ್ದರಿಂದ ಇವಾಗ ಈಸಿಯಾಗಿದೆ. ನಮ್ಮ ಗೇಟ್ ಬಂದು ಗೇಟ್ 8 ಪ್ಲ್ಯಾಟ್ಫಾರ್ಮ್ 17 ಅಂತ ತೋರಿಸ್ತಾ ಇದೆ. 5:30ಗೆ ಹೊರಡುತ್ತೆ. ಒಂದು 20 ಮಿನಿಟ್ಸ್ ಇದೆ. ಸೊ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗತ್ತೆ. ಆಮೇಲೆ ಹೋಗ್ಬಿಟ್ಟು ಬಸ್ ಒಳಗಡೆ ಕೂರ್ಬೋದು. ಸೊ 5:30ಗೆ ಹೊರಡುತ್ತೆ. ಅಗೇನ್ 2 hours ಜರ್ನಿ ಟು ಕೋಲಾಲಂಪುರ್ಗೆ ಹೋಗಿ ಅಲ್ಲಿಂದ ಮತ್ತೆ ಟ್ರೈನ್ ಹಿಡ್ಕೊಂಡು ನಮ್ಮ ಹೋಟೆಲ್ಗೆ ಹೋಗಬೇಕು. ಹೋಟೆಲ್ಗೆ ಹೋಗಿ ರೀಚ್ ಆಗ್ತದೆ. ಮತ್ತೆ ಸಿಗುವ. ಬಸ್ ಇಳಿದು ಇವಾಗ ಅಲ್ಲೇ ಪಕ್ಕದಲ್ಲೇ ಇರುವಂಥ KTM ಟ್ರೈನ್ ಸ್ಟೇಷನ್ಗೆ ಬಂದಿದ್ದೀವಿ. ಅಲ್ಲಿಂದ ಒಂದು 5 ಮಿನಿಟ್ಸ್ ವಾಕ್. ನೀವು ಸೈನ್ ಬೋರ್ಡ್ ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ನೀಟಾಗಿ ಸೈನ್ ಬೋರ್ಡ್ ನೋಡ್ಕೊಳ್ಳಿ. LRT, MRT ಮತ್ತು KTM ಟ್ರೈನ್ಸು ಎಲ್ಲ ಸ್ಟೇಷನು ಅಕ್ಕಪಕ್ಕದಲ್ಲೇ ಇರ್ತವೆ. ಸ್ವಲ್ಪ ಕನ್ಫ್ಯೂಸಿಂಗ್ ಇರುತ್ತೆ. ಸೊ ನೀಟಾಗಿ ಸೈನ್ ಬೋರ್ಡ್ಸ್ನ ನೋಡಿಕೊಂಡ್ರೆ ಆರಾಮಾಗಿ ಬರ್ಬೋದು. ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಪ್ಲ್ಯಾಟ್ಫಾರ್ಮ್ಗೂ ಕೂಡ ಬಂದಿದ್ದೀವಿ. ಇನ್ನೇನು ಟ್ರೈನ್ ಬರೋದೊಂದೇ ಬಾಕಿ. ಟ್ರೈನ್ ಬಂದ ತಕ್ಷಣ ನಮ್ಮ ಸ್ಟೇಷನ್ ಅಲ್ಲಿ ಹೋಗಿ ಇಳ್ಕೊತೀವಿ. ನಮ್ಮ ಸ್ಟೇಷನ್ ಬಂದು ಪೂತ್ರ ಸ್ಟೇಷನು. ಅಲ್ಲಿಂದ ಹೋಟೆಲ್ಗೆ, ನಮ್ಮ ಹೋಟೆಲ್ಗೆ ಜಸ್ಟ್ ಒಂದು 2 to 3 ಮಿನಿಟ್ಸ್ ವಾಕ್ ಅಷ್ಟೇ ಇರೋದು. ಸೊ ನಮಗೆ ನಾವು ಬುಕ್ ಮಾಡ್ಕೊಂಡಿರೋಂಥ ಹೋಟೆಲಿಂದ ಟ್ರೈನ್ ಸ್ಟೇಷನ್ ತುಂಬಾ ಹತ್ತಿರ ಇದೆ. ಟ್ರೈನ್ ಬಂದ ತಕ್ಷಣ ಹತ್ಕೊಂಡು ಹೋಟೆಲ್ಗೆ ಹೋಗಿ ಸ್ವಲ್ಪ ಫ್ರೆಶ್ನಪ್ ಆಗಿ ನಾಳೆಗೆ ಪ್ಯಾಕಿಂಗ್ ಮಾಡಬೇಕು. ಸೊ ಟ್ರೈನ್ ಬರಲಿ, ಹೋಗುವ.